ಆಮ್ ಆದ್ಮಿ ಪಕ್ಷದಿಂದ ಸುಧಾಕರ್ ವಿರುದ್ಧ ಆರೋಪ ಕೇಳಿಬರ್ತಾ ಇದೆ. ಕೋವಿಡ್ ಸಮಯದಲ್ಲಿ ಸುಧಾಕರ್ ಭ್ರಷ್ಟಾಚಾರವನ್ನ ಎಸಗಿದ್ದಾರೆ. ಲಸಿಕೆ ವಿತರಣೆ ಮಾಡುವಂತಹ ವಿಚಾರದಲ್ಲಿ ಬೆಡ್ ಅಲಾಟ್ ಆಡುವ ವಿಚಾರವಾಗಿ ಎಲ್ಲದರಲ್ಲೂ ಕೂಡ ಕಮಿಷನ್ ಪಡೆದಿದ್ದಾರೆ ಎನ್ನುವಂತಹ ಆರೋಪ ಈಗ ಸುಧಾಕರ್ ಅವರ ಮೇಲೆ ಕೇಳಿಬರ್ತಾ ಇದೆ. ಆರೋಗ್ಯ ಇಲಾಖೆಯಲ್ಲಿ ಯಂತ್ರಗಳ ಖರೀದಿಯಲ್ಲೂ ಕೂಡ ದೊಡ್ಡ ಗೋಲ್ಮಾಲ್ ನಡೆದಿದೆ. ದಾಖಲೆ ಸಮೇತ ಭ್ರಷ್ಟಾಚಾರವನ್ನ ಬೆಚ್ಚಿಟ್ಟಿದ್ದಾರೆ ಆಮ್ ಆದ್ಮಿಯ ಮುಖಂಡರು. ಮಾಜಿ ಹೆಲ್ತ್ ಮಿನಿಸ್ಟರ್ನ ಮತ್ತೊಂದು ಭ್ರಷ್ಟಾಚಾರದ ಆರೋಪ. ಆಮ್ ಆದ್ಮಿ ಪಕ್ಷದಿಂದ ಡಾಕ್ಟರ್ ಸುಧಾಕರ್ ವಿರುದ್ಧ ಆರೋಪ ಕೇಳಿಬರ್ತಾ ಇದೆ. ಕೋವಿಡ್ ಸಮಯದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಿಂದ ಆಗ ಆರೋಗ್ಯ ಸಚಿವರಾಗಿದ್ರು. ಅಂತಹ ಸಂದರ್ಭದಲ್ಲಿ ತಮ್ಮ ಹುದ್ದೆಯನ್ನ ಎಷ್ಟರ ಮಟ್ಟಿಗೆ ಬಳಸ್ಕೊಂಡಿದ್ದಾರೆ ನೋಡಿ. ಆರೋಗ್ಯ ಸಚಿವರಲ್ವಾ, ಲಸಿಕೆ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ, ಬೆಡ್ ವ್ಯವಸ್ಥೆ ಮಾಡುವಂತಹ ಸಂದರ್ಭದಲ್ಲಿ ಮಾಜಿ ಹೆಲ್ತ್ ಮಿನಿಸ್ಟರ್ ಅವರು ತಮ್ಮ ಕೊಡುಗೆಯನ್ನ ಬಹಳ ಅಪಾರವಾಗಿ ತೋರಿಸಿದ್ದಾರೆ ಎನ್ನುವ ಮುಖಾಂತರವಾಗಿ ಅವರ ಭ್ರಷ್ಟಾಚಾರದ ಆರೋಪವನ್ನ ಆಮ್ ಆದ್ಮಿ ಪಕ್ಷದ ಮುಖಂಡರುಗಳು ಈಗ ಹಂತ ಹಂತವಾಗಿ ತಡೆದಿರ್ತಾ ಇದ್ದಾರೆ. ಸಿಂಗಲ್ ಬೆಡ್ ಅಲ್ಲಿ ಟೆಂಡರ್ ನೀಡಿ ಕಿಕ್ ಬ್ಯಾಕ್ ಅನ್ನ ಪಡೆದಿದ್ದಾರಂತೆ. ಸುಮಾರು 60 ರಿಂದ 70 ಕೋಟಿ ಹಗರಣ ಮಾಡಿದ್ದಾರಂತೆ. ಆ ಸಂದರ್ಭದಲ್ಲಿ ಐಸೋಲೇಟರ್ ಬೇಕಾಗಿತ್ತು, ಆಕ್ಸಿಜನ್ ಬೇಕಾಗಿತ್ತು, ಐಸಿಯು ಬೇಕಾಗಿತ್ತು. ಅಂತಹ ಯಂತ್ರೋಪಕರಣಗಳಲ್ಲೂ ಕೂಡ ಟೆಂಡರ್ ಕರೆದು ಅಲ್ಲೂ ಕೂಡ ಸಂಪೂರ್ಣವಾಗಿ ಭ್ರಷ್ಟಾಚಾರವನ್ನ ನಡೆಸಿದ್ದಾರೆ. ಅದರ ಸಂಪೂರ್ಣ ದಾಖಲೆಯನ್ನ ಆಮ್ ಆದ್ಮಿಯ ಮುಖಂಡರು ಈಗ ಬಿಚ್ಚಿಟ್ಟಿದ್ದಾರೆ. ಅಂದ್ರೆ ಸುಧಾಕರ್ ಅವರ ಭ್ರಷ್ಟಾಚಾರದ ಈ ಒಂದು ಮುಖವಾಡ ಕೇವಲ ಚಿಕ್ಕದಾಗಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಆ ಒಂದು ನೋವು ತಮ್ಮವರನ್ನ ಕಳೆದುಕೊಂಡವ್ರಿಗಷ್ಟೇ ಗೊತ್ತಿರುತ್ತೆ. ಸರಿಯಾಗಿ ಬೆಡ್ ಸಿಗ್ತಿರ್ಲಿಲ್ಲ, ಆಕ್ಸಿಜನ್ ಸಿಗ್ತಾ ಇರಲಿಲ್ಲ, ಎಷ್ಟೋ ಜನ ಸಾವನ್ನಪ್ಪಿದ್ರು ಆಕ್ಸಿಜನ್ ಸಿಗದೆ. ಈಗ ಸುಧಾಕರ್ ಅವರು ನಡೆಸಿದಂತಹ ಒಂದು ಭ್ರಷ್ಟಾಚಾರದ ಇಂಚಿಂಚು ಮಾಹಿತಿಯನ್ನ ಆಮ್ ಆದ್ಮಿ ಪಕ್ಷದ ಮುಖಂಡರು ಬೆಚ್ಚಿಟ್ಟಿದ್ದಾರೆ. ಅರ್ಹರಲ್ಲ ಇವರು ಸಚಿವ ಸ್ಥಾನಕ್ಕೆ. ಈಗ ಸಂಸದರಾಗಿ ಸ್ಪರ್ಧೆ ಮಾಡೋದಕ್ಕೆ ನಿಂತಿದ್ದಾರೆ. ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿರುವಂಥದ್ದು, ಸರ್ಕಾರಕ್ಕೆ ಮೋಸ ಮಾಡಿರುವಂಥದ್ದು, ಆರೋಗ್ಯ ಸಚಿವರಾಗಿ ತಮ್ಮ ಸ್ಥಾನ ಏನು ಅನ್ನುವಂಥದ್ದನ್ನ ಮರೆತು ಕೋಟಿ ಕೋಟಿ ಭ್ರಷ್ಟಾಚಾರವನ್ನ ಎಸಗಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು. ಎಸ್, ಆದ್ರೆ ಈ ವಿಚಾರ ಈಗ ಹೊಸದಾಗಿ ಕೇಳಿ ಬರ್ತಾ ಇಲ್ಲ. ಕೋವಿಡ್ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಅಕ್ರಮ ಆಗಿದೆ ಅನ್ನುವಂಥದ್ದು, ಯಂತ್ರೋಪಕರಣಗಳ ವಿಚಾರದಲ್ಲಿ, ವ್ಯಾಕ್ಸಿನ್ ವಿಚಾರದಲ್ಲೂ ಕೂಡ, ಬೆಡ್ ವ್ಯವಸ್ಥೆ ಮಾಡುವಂತಹ ವಿಚಾರದಲ್ಲಿ ಬೆಡ್ ಕೂಡ ಸಿಗ್ತಿರ್ಲಿಲ್ಲ, ಆಕ್ಸಿಜನ್ ಸರಿಯಾಗಿ ಸಿಗ್ತಿರ್ಲಿಲ್ಲ, ವೆಂಟಿಲೇಟರ್ಗಳು ಸರಿಯಾಗಿ ಸಿಗ್ತಾ ಇರಲಿಲ್ಲ. ಮಾಜಿ ಹೆಲ್ತ್ ಮಿನಿಸ್ಟರ್ ಆರೋಗ್ಯ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ತಮ್ಮದೇ ಪಕ್ಷ ಆಡಳಿತದಲ್ಲಿತ್ತು, ಅಧಿಕಾರವನ್ನ ನಡೆಸ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಸುಧಾಕರ್ ಅವರು ಭ್ರಷ್ಟಾಚಾರವನ್ನ ನಡೆಸಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಆಮ್ ಆದ್ಮಿ ಪಕ್ಷದ ನಾಯಕರು, ಮುಖಂಡರುಗಳು ಎಲ್ಲರೂ ಒಟ್ಟಿಗೆ ಸೇರಿ ಈಗ ಆರೋಪ ಮಾಡ್ತಾ ಇದ್ದಾರೆ. ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದಾರೆ. ಅವರು ಇಷ್ಟಿಷ್ಟು ಹಣವನ್ನ ಲೂಟಿ ಮಾಡಿದ್ದಾರೆ ಎನ್ನುವ ಮುಖಾಂತರವಾಗಿ ಅವ್ರ ಕೈಲಿ ಗಮನಿಸಬಹುದು ನೀವು. ಈ ರೀತಿಯಾದಂತಹ ಆರೋಪ ಮಾಡಿದ್ದಾರೆ ಎನ್ನುವ ಮುಖಾಂತರವಾಗಿ ಈಗ ಲೋಕಸಭಾ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ದಾರೆ ಸುಧಾಕರ್ ಅವರು. ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಇದು ಒಂದು ರೀತಿ ದೊಡ್ಡ ಹೊಡೆತ, ತಲೆನೋವು ಅಂತ ಹೇಳ್ಬಹುದು. ಅವರ ಭ್ರಷ್ಟಾಚಾರದ ಕೆಲವೊಂದಿಷ್ಟು ವಿಚಾರ ಹೊರ ಬರ್ತಾ ಇದೆ ಆರೋಪದ ಮುಖಾಂತರವಾಗಿ. ಯಂತ್ರಗಳ ಖರೀದಿಯಲ್ಲೂ ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ ಎನ್ನುವ ಆರೋಪ, ಬೆಡ್ ವ್ಯವಸ್ಥೆಯಲ್ಲೂ ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ ಎನ್ನುವ ಆರೋಪ, ವ್ಯಾಕ್ಸಿನ್ ವಿಚಾರದಲ್ಲೂ ಕೂಡ ಆರೋಪ ಮಾಡಿದ್ದಾರೆ. ಎಲ್ಲವೂ ಕೂಡ ಆರೋಪ ಮಾಡುವ ಮುಖಾಂತರವಾಗಿ ಸುಧಾಕರ್ ಅವರ ಭ್ರಷ್ಟಾಚಾರ ಯಾವ ರೀತಿ ಇದೆ ಅಂತ ತೋರಿಸಿದ್ದಾರೆ. ಎಕ್ಸ್ಪೋಸ್ ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ. ಕರ್ನಾಟಕದಲ್ಲಿ ಯಾವ ತರ ಟೆಂಡರ್ ಪ್ರಕ್ರಿಯೆ ನಡೀತು ಅಂತ. ಕರ್ನಾಟಕದಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಸಿಂಗಲ್ ಬಿಡ್ ಕೊಡೋ ಹಾಗೇ ಇಲ್ಲ. ಎಷ್ಟು ಇವರು ಆ ಒಂದು ಈ ಟೆಂಡರ್ ಕರೆಯಕ್ಕಿಂತ ಮುಂಚೆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಅಂತ ಹೇಳಿ ಅದನ್ನ ಕಾಂಪ್ಲಿಕೇಟ್ ಮಾಡಿ ಬೇರೆಯವರು ಬರ್ದೇ ರೀತಿ ಮಾಡಿ ಇದೊಂದೇ ಕಂಪನಿಗೆ ಸಿಗಬೇಕು ಅನ್ನೋ ತರ ಇವರು ಕೆಲಸ ಮಾಡಿ ಸಿಂಗಲ್ ಬಿಡ್ ಅಲ್ಲಿ ಟೆಂಡರ್ಗಳನ್ನ ಕೊಟ್ಟಿದ್ದಾರೆ. ಅದು ಹೇಗೆ, ಸೇಮ್ ಕಂಪನಿ ಸೇಮ್ ಇಕ್ವಿಪ್ಮೆಂಟು
ಕೇರಳ ರಾಜ್ಯದಲ್ಲಿ ಅರ್ಧಕ್ಕಿಂತ ಕಮ್ಮಿಯಲ್ಲಿ ಕೊಡ್ತಾರೆ, ಇಲ್ಲಿ ನೋಡಿದ್ರೆ ಡಬಲ್ ರೇಟಲ್ಲಿ ಇಲ್ಲಿ ಕೊಡ್ತಾರೆ. ಸೊ ಈ ಥರ ನಾವು ಸುಮಾರು ಎಕ್ವಿಪ್ಮೆಂಟ್ಗಳನ್ನ ನೋಡಿದ್ದೀವಿ. ಸುಮಾರು ನಮ್ಮ ಕಣ್ಣಿಗೆ ಬಿದ್ದ ಹಾಗೇನೆ ಸುಮಾರು ಒಂದು 60ರಿಂದ 70 ಕೋಟಿಯಷ್ಟು ಹಗರಣ ಬರೀ ಈ ಒಂದು ಬ್ಲಡ್ ಟೆಸ್ಟ್ ಮತ್ತು ಬೇರೆ ಬೇರೆ ಟೆಸ್ಟ್ಗಳನ್ನ ಮಾಡೋ ಉಪಕರಣಗಳಲ್ಲಿ ಹಗರಣನ ಡಾಕ್ಟರ್ ಸುಧಾಕರ್ ಅವರು ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಒಂದು ಚಿಕ್ಕ ಮಾಹಿತಿಯನ್ನು ನಿಮ್ಗೆ ಹೇಳ್ತೀನಿ. ಇದು ನೋಡಿ, ಇದು 3 ಪಾರ್ಟ್ಸ್ ಹೆಮಟಾಲಜಿ ಸೆಲ್ ಸೆಂಟರ್ ಅಂತ ಹೇಳ್ತಾರೆ. 1195 ಸಂಖ್ಯೆಯನ್ನು ಖರೀದಿ ಮಾಡಿದ್ದಾರೆ ಅಂತ ಹೇಳಿ ಇದನ್ನ ದೆಹಲಿ ಸರ್ಕಾರ ಏನು 1,80,000ಕ್ಕೆ ಖರೀದಿ ಮಾಡಿದ್ದಾರೆ. ಆದರೆ ಕರ್ನಾಟಕದ ಸರ್ಕಾರಕ್ಕೆ 2,96,000ಕ್ಕೆ ಕೊಟ್ಟಿದ್ದಾರೆ. ಸೇಮ್, ಮತ್ತೆ ಏನೂ ಬೇರೆ ಇಲ್ಲ. ಬರೀ ಇದು ಒಂದೇ ಇಕ್ವಿಪ್ಮೆಂಟ್ ಅಲ್ಲಿ ಸುಮಾರು ಒಂದು 20 ಕೋಟಿಯಷ್ಟು ಬರೀ ಒಂದು ಇಕ್ವಿಪ್ಮೆಂಟ್ ಅಲ್ಲಿ ಹಗರಣ ಮಾಡಿದ್ದಾರೆ. ಅದೇ ರೀತಿ 5 ಪಾರ್ಟ್ ಹೆಮಟಾಲಜಿ ಸೆಲ್ ಸೆಂಟರ್ ಅಂತ ಇದನ್ನು ಅಷ್ಟೇ ಒಂದು ಬ್ಲಡ್ ಟೆಸ್ಟ್ ಮಾಡೋದ್ರಲ್ಲಿ ಅದು 165 ನಂಬರ್ನ ಖರೀದಿ ಮಾಡಿದ್ದಾರೆ. ಈಗಾಗಲೇ ಆರೋಪ ಮಾಡುವ ಮುಖಾಂತರವಾಗಿ ಸದ್ಯದ ಮಟ್ಟಿಗೆ ಸುಧಾಕರ್ ಅವರು ಪ್ರಚಾರದ ಭರಾಟೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಏನೇ ಇದ್ರೂ ಕೂಡ ಈಗ ಅವರು ಆರೋಪ ಮಾಡ್ತಾ ಇರೋದಕ್ಕೆ ಸುಧಾಕರ್ ಅವರು ರೆಸ್ಪಾನ್ಸ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ